ಬೆಂಕಿ ಹಚ್ಚಿ ಕಳಿಸಿದ್ರಲ್ಲ ಅವರೆಲ್ಲ ಕೆಲಸ ಮಾಡಿರ್ತಾರ. ಇಷ್ಟೊತ್ತರಲ್ಲಿ ಬೆಳ್ಳಿ ಮುಖ ಸೀದೋಗಿರೋ ಹಂಚಿನ ಥರ ಆಗಿರುತ್ತಪ್ಪ. ನಾನು ಆ ವಿಷಯನ ಕೇಳಿ ಒಂದು ಲೋಟ ಹಾಲು ಕುಡಿದು ನೆಮ್ಮದಿಯಾಗಿ ಮಲ್ಕೋಬೇಕು. ಪ್ರತಿ ಸಲ ಆ ಬೆಳ್ಳಿನ ಸಾಯಿಸೋಕೆ ಹೋದಾಗ ಸೋಲೆ ಆಗಿದೆ ಅಪ್ಪ. ಈ ಸಲ ಅವಳು ಸಾಯ್ಬೇಕು, ನಾನು ಗೆಲ್ಬೇಕು. ಆಗ್ಲೇ ನನಗೆ ಸಮಾಧಾನ ಅಪ್ಪ. ಏನಿಬ್ರು ಹಾಗೆ ನೋಡ್ತಿದ್ದೀರಾ? ಇಲ್ಲ ಮಾವ, ಬೆಳ್ಳಿ ಮುಖ ಏನೋ ಕಪ್ಪಗಾಗಿದೆ, ಕೈಯೆಲ್ಲ ಮಸಿ ಆಗಿದೆ, ಕೂದಲು ಕೆದರಿದೆ. ಅದಕ್ಕೆ ಏನಾಯ್ತು ಅಂತ ನೋಡ್ತಿದ್ದೆ. ಬೆಳ್ಳಿನ ಸಾಯಿಸೋಕೆ ಅಂತ ಯಾರು ಅವ್ರ ಮನೆಗೆ ಬೆಂಕಿ ಹಚ್ಚಿದ್ರು. ದೇವ್ರ ದಯೆಯಿಂದ ಯಾವುದೇ ಅನಾಹುತ ಆಗಲಿಲ್ಲ. ಯಾರೋ ತುಂಬ ಪ್ಲ್ಯಾನ್ ಮಾಡಿನೇ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ಅವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ಈ ಜನ್ಮದಲ್ಲಿ ತಿನ್ನೋಕೆ ಅನ್ನ ಇರಬಾರ್ದು, ಆ ರೀತಿ ಮಾಡ್ತೀನಿ. ಅದು ಅಲ್ಲದೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಬೆಳ್ಳಿ ಇದೇ ಮನೇಲೆ ನಮ್ಮ ಜೊತೆಲೇ ಇರ್ತಾಳೆ. ಅವಳಿಗೆ ಯಾವುದೇ ಕೊರತೆ ಆಗೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಬೆಳಿ, ಇನ್ಮೇಲೆ ನಾನು ಬದುಕಿರೋವರೆಗೂ ಯಾವ ವಿಚಾರದ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ. ನನ್ನ ಉಸಿರಿರೋವರೆಗೂ ನಿನ್ನ ಸಂತೋಷವಾಗಿ ನೋಡ್ಕೊಳ್ತೀನಿ. ನೀನು ಚೆನ್ನಾಗಿರ್ಬೇಕು. ಈ ಮನೇಲಿ ನೀನು ಇಷ್ಟ ಬಂದಾಗ ಓಡಾಡು, ಏನು ಬೇಕಾದರೂ ಮಾಡು, ಯಾರು ನಿನ್ನ ಕೇಳಲ್ಲ. ಈ ಮನೆ ಇನ್ಮೇಲೆ ನಿಂದೆ. ನಿನಗೆ ಹೇಗನ್ಸುತ್ತೋ ಹಾಗೇ ಇರು. ಹರಿಣಿ, ಬೆಳ್ಳಿಗೆ ಅಂತ ಒಂದು ಚೆನ್ನಾಗಿರೋ ರೂಮ್ ರೆಡಿ ಮಾಡು, ಸರಿನಾ? ಅಷ್ಟೇ ಅಲ್ಲ, ಟೈಮ್ಗೆ ಕಾಫಿ ತಿಂಡಿ ಊಟ ಏನು ಕೇಳಿದ್ರು ಕೊಡು. ಅವಳು ಏನೇ ಕೇಳಿದ್ರು ಇಲ್ಲ ಅನ್ಬೇಡ. ಸರಿ ಮಾವ. ನಾವು ಹೇಳ್ದೇ ಇದ್ರು ಅವಳು ಅದು ಇದು ಅಂತ ಕೆಲಸ ಮಾಡ್ತಾನೆ ಇರ್ತಾಳೆ. ಅವಳು ಯಾವ ಕೆಲಸನೂ ಮಾಡದೇ ಇರೋ ರೀತಿ ನೀನು ಅವಳನ್ನ ನೋಡ್ಕೋಬೇಕು. ಅವಳ ಮನಸ್ಸಲ್ಲಿರೋ ನೋವು ಕಮ್ಮಿ ಆಗೋವರೆಗೂ ನೀನೇ ಅವಳನ್ನ ಸಂತೋಷವಾಗಿ ನೋಡ್ಕೋಬೇಕು. ನೀವೇನು ಯೋಚನೆ ಮಾಡಬೇಡಿ ಮಾವ. ನಾನು ಇವಳ ನನ್ನ ಮಗುಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ಇನ್ಮೇಲೆ ಅವಳೆಲ್ಲ ಜವಾಬ್ದಾರಿ ನಂದೆ. ಅವಳು ಕೈಕಾಲು ತೊಳೆದು ಬೇರೆ ಬಟ್ಟೆ ಕೊಡು. ಅವನ ಮನೆಗೆ ಹೋಗ್ತಾ ಇದ್ದೀವಿ. ಬಂದು ಕೊನೆ ಸಲ ಅವನ ಮುಖ ನೋಡ್ಕೊ. ಇನ್ನು ಮುಂದೆ ಯಾವತ್ತೂ ಈ ಊರಿಗಾಗ್ಲಿ ಅವನ ಮನೆಗಾಗ್ಲಿ ನಾವು ಕಾಲಿಡಲ್ಲ. ಅವ್ನು ನನ್ನ ಸೋದರಳಿಯನೂ ಅಲ್ಲ, ನಾನು ಅವನ ಅತ್ತೆನೂ ಅಲ್ಲ. ಎಲ್ಲ ಸಂಬಂಧಗಳನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಬೆಳ್ಳಿ, ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಬಾ, ನಾವು ರೂಮ್ಗೆ ಹೋಗೋಣ. ಹರಿಣಿ, ಆ ದೇವ್ರು ಯಾಕೆ ನನ್ನನ್ನು ಕಾಪಾಡ್ದ? ನೀನ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇಲ್ಲ ಹರಿಣಿ, ಅವನ್ ಪಾಡಿಗೆ ಅವ್ನು ಸುಮ್ಮನೆ ಇದ್ದಿದ್ರೆ ಆ ಬೆಂಕಿಲಿ ನಾನು ಸುಟ್ಟೋಗ್ತಿದ್ದೆ. ಈ ಥರ ಸಂಕಟ ಪಡೋದಾಗ್ಲಿ ಕಣ್ಣೀರು ಹಾಕೋದಾಗ್ಲಿ ಇರ್ತಿರ್ಲಿಲ್ಲ. ಅಮ್ಮ ಅಜ್ಜಿ ನನ್ನನ್ನು ಕರೆದಿದ್ರೆ ಅವ್ರ ಜೊತೆ ಬರಲ್ಲ ಅಂತ ನಾನು ಹೇಳ್ತೀನ. ಹಾಗೆಲ್ಲ ಮಾತಾಡಬಾರ್ದು ಬೆಳ್ಳಿ. ಚಿಕ್ಕ ವಯಸ್ಸಲ್ಲೇ ಅಪ್ಪನ ಕಳ್ಕೊಂಡೆ. ಈಗ
ಅಮ್ಮ ಅಜ್ಜಿ ಇಬ್ರೂ ಇಲ್ಲ. ಎಲ್ರೂ ನನ್ನ ಬಿಟ್ಟೊಟ್ಟೋದ್ರು. ಈಗ ನಾನು ಯಾರನ್ನ ಅಮ್ಮ ಅಂತ ಕರೀಲಿ, ಯಾರನ್ನ ಅಜ್ಜಿ ಅಂತ ಕರೀಲಿ? ಈ ಥರ ನನ್ನನ್ನು ಅನತೆ ಮಾಡಿಬಿಟ್ಬಿಟ್ಟು ಹೊಟ್ಟೋದ್ರಲ್ಲ, ಇದು ನಿನಗೆ ಸರಿ ಅನ್ಸತ್ತ? ಪಾಪ ಅಮ್ಮ ಈ ಊರಿಗೆ ಬರಬಾರ್ದಿತ್ತು ಅಂತ ಎಷ್ಟೊಂದು ಸರಿ ಹೇಳ್ತಿದ್ಲು. ಈ ಥರ ಅವ್ರನ್ನ ಕಳ್ಕೊತೀನಿ ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ಈ ಊರಿಗೆ ಬರ್ತಿರ್ಲಿಲ್ಲ ಹರಿಣಿ. ನನಗೆ ಅಮ್ಮ ಬೇಕು ಹರಿಣಿ, ನನಗೆ ಅಮ್ಮ ಬೇಕು. ಚಿಕ್ಕ ಮಕ್ಕಳ ಥರ ಹಠ ಮಾಡಬೇಡ್ವೆ. ಮುಂಚೆ ಆದರೆ ಹೇಗೋ ಮನೇಲೇ ಹೇಳ್ತಿದ್ದೆ. ಈಗ ಮುತ್ತು ಮಾವ ಬಲವಂತ ಮಾಡಿ ಈ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಮನೆಗೂ ಹೋಗಕ್ಕಾಗಲ್ಲ, ಮನೆನೂ ಇಲ್ಲ. ಆಗ ಯಾರಾದರೂ ಅನಾಥ ಮಕ್ಕಳನ್ನ ನೋಡಿದ್ರೆ ನನ್ನ ಕೈಲಾದ ಸಹಾಯ ಮಾಡ್ತಿದ್ದೆ. ಒಂದೊಂದ್ಸರಿ ಅವ್ರು ಕಷ್ಟಪಡೋದನ್ನ ನೋಡಿದ್ರೆ ಕಣ್ಣೀರು ಹಾಕ್ತಿದ್ದೆ. ಆದ್ರೆ ಈಗ ನಾನೇ ಅನಾಥ ಆಗಿದ್ದೀನಿ. ನೋಡಿದ್ರಪ್ಪ, ಇದು ಅವಳು ಮನೆ ಅಂತೆ. ಹಾಗಿದ್ರೆ ನಾನು ಯಾರಪ್ಪ? ಯಾವ ವಿಷಯ ನಡಿಬಾರ್ದು ಅಂತ ನಾನು ಅನ್ಕೊಂಡಿದ್ನೋ ಅದು ಇಷ್ಟು ಬೇಗ ನಡೆಯುತ್ತೆ ಅಂತ ನಾನು ಅನ್ಸಿರ್ಲಿಲ್ಲ ಅಪ್ಪ. ಇನ್ಮೇಲೆ ಹೇಗಪ್ಪ ಅವಳ ಮುಖ ನೋಡ್ಲಿ? ಅವಳು ಮುತ್ತು ಮಾವನ ಜೊತೆ ಸಂತೋಷವಾಗಿದ್ರೆ ನಾನು ನೆಮ್ಮದಿಯಾಗಿ ಹೇಗಿರ್ಲಿ ಅಪ್ಪ? ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಮದ್ವೆ ಅಲ್ಲ, ಮುತ್ತು ಮಾವಂದು ಬೆಳ್ಳಿ ಮದ್ವೆ ನಡೆಯುತ್ತೆ ಅನಿಸ್ತಿದೆ. ಮುತ್ತು ಮಾವನ ದೃಷ್ಟಿಲಿ ಬೆಳ್ಳಿನ ಮೂರನೇವಳ ಥರ ಕಾಣಿಸ್ಬೇಕು ಅಂತ ನಾನು ಅನ್ಕೊಂಡ್ರೆ ಈಗ ನಾನೇ ಮೂರನೇವಳಾಗಿದ್ದೀನಿ ಅಂತ ಅನಿಸ್ತಿದೆ ಅಪ್ಪ. ಆ ಥರ ಏನಾರು ಆದರೆ ನಾ ಬದುಕಿದ್ದು ಸತ್ತಾಗೆ. ಇನ್ನೇನಿದ್ರು ಒಂದು ಅವಳು ಸಾಯ್ಬೇಕು, ಇಲ್ಲ ನಾನು ಸಾಯ್ಬೇಕು. ನಿನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ನಿನಗೆ ಆಸೆ ಇದ್ರೆ ಏನಾದರೂ ಮಾಡಪ್ಪ. ಈ ವಿಚಾರದಲ್ಲಿ ಯೋಚನೆ ಮಾಡಪ್ಪ. ಮಾಯಾ, ನನ್ನ ಮಾತು ಕೇಳು. ನೋಡು, ನಿನಗೆ ಯಾವ ನೋವು ಆಗದೆ ಇರೋ ರೀತಿ ನಾನು ನೋಡ್ಕೋತೀನಿ. ನಿಮ್ಮಪ್ಪ ನಾನು ಇನ್ನೂ ಬದುಕಿದ್ದೀನಿ ಮಗಳೇ. ಈಗ ಬೆಳ್ಳಿ ಯಾವ ಧೈರ್ಯದಿಂದ ಈ ಮನೆ ಒಳಗಡೆ ಬಂದಿದ್ದಾಳೋ ಅವಳಷ್ಟೇ ಭಯದಿಂದ ಮನೆಯಿಂದ ಆಚೆಗೆ ಹೋಗಬೇಕು. ಹಾಗೆ ಮಾಡ್ತೀನಿ ನಾನು. ನೀನು ಹೆದರ್ಕೋಬೇಡ ಮಗಳೇ. ನೀನು ಅನಾಥ ಅಲ್ಲ ಬೆಳ್ಳಿ, ನಿನ್ಗೋಸ್ಕರ ನಾವಿದ್ದೀವಿ. ನಾವೆಲ್ಲ ಇರ್ಬೇಕಾದ್ರೆ ನೀನು ಹೇಗೆ ಅನಾಥೆ ಆಗ್ತೀಯಾ? ಇನ್ನೊಂದ್ಸತಿ ಈ ಮಾತೆಲ್ಲ ನಿನ್ನ ಬಾಯಲ್ಲಿ ಬರಬಾರ್ದು. ನಾನು ಬಾಯಿ ಬಿಟ್ಟು ಹೇಳಿಲ್ಲ ಅಂದ್ರು ನಾನು ಅನಾಥೆ ಅನ್ನೋದು ಸುಳ್ಳಾಗಲ್ಲ ಅಲ್ವಾ ಹರಿಣಿ? ನಾನು ಈ ಮನೆಗೆ ಬಂದು ನಿಮ್ಮೆಲ್ರಿಗೂ ತೊಂದರೆ ಕೊಡ್ತಿದ್ದೀನಿ ಅನ್ನಿಸ್ತಿದೆ. ಈ ಥರ ನೋವು ಕೊಡೋ ಬದಲು ಒಂದೇ ಸರಿ ಸತ್ತೋದ್ರೆ ಚೆನ್ನಾಗಿರುತ್ತೆ ಹರಿಣಿ. ಬೆಳ್ಳಿ, ಹಾಗೆಲ್ಲ ಮಾತಾಡಬೇಡ ಹರಿಣಿ. ನನಗೇನೋ ಅಮ್ಮ ಅಜ್ಜಿನೇ ಮನೆಗೆ ಬೆಂಕಿ ಹಾಕಿ ಅವ್ರ ಹತ್ರ ಕರೀತಿದ್ದಾರೆ ಅನ್ನಿಸ್ತಿದೆ. ನಾನು ಹೋಗ್ತೇನೆ. ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಕಣೆ. ನೀನು ಕೊನೆವರೆಗೂ ಇದೇ ಮನೆಯಲ್ಲಿರಬೇಕು. ನಿನ್ನ ಆಸೆ ಅಂತೆ ನೀನು ಮುತ್ತು ಮಾವನ್ನ ಮದುವೆ ಆಗಬೇಕು. ಮುತ್ತು ಮಾವನ್ನೇ ಮದುವೆ ಆಗಿ 4 ಮಕ್ಕಳು ತಾಯಿ ಆಗಬೇಕು. ಇಷ್ಟೆಲ್ಲ ಆದ್ಮೇಲೂ ನಿಂಗೆ ನಂದು ಮುತ್ತು ಮಾವನ್ ಮದುವೆ ನಡೆಯುತ್ತೆ ಅನ್ಸತ್ತಾ? ನೋಡು,
ದೇವ್ರು ನಾವು ಅಂದ್ಕೊಂಡಂಗೆ ನಡೆಸಲ್ಲ. ಅವನ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಅವನು ಕರ್ಕೊಂಡು ಹೋಗೋ ದಾರಿನಲ್ಲಿ ನಾವು ಕಣ್ಮುಚ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ನಮ್ಮ ಸ್ಟಾಪ್ ಬಂದಾಗ ನಾವು ಇಳ್ಕೋಬೇಕು. ನಾವು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಆದ್ರೂ ನಮಗೆ ಯಾಕೆ ಇಷ್ಟೊಂದು ಕಷ್ಟ? ನಾವು ಯಾರಿಗೆ ದ್ರೋಹ ಮಾಡಿದ್ದೀವಿ ಅಂತ ನನಗೆ ಗೊತ್ತಾಗ್ತಿಲ್ಲ ಹರಿಣಿ. ಆ ದೇವ್ರು ನಮಗೆ ಇಷ್ಟೊಂದು ಕಷ್ಟ ಕೊಡ್ತಾನೆ ಅನ್ನೋದಾದ್ರೆ ಈ ಭೂಮಿಗೆ ನಮ್ಮನ್ನು ಕಳಿಸ್ದೇ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು ಅಲ್ವಾ? ನಮ್ಮ ನಂಬಿಕೆಗೆ, ನಮ್ಮ ಭಕ್ತಿಗೆ ಬೆಲೆನೇ ಇಲ್ವಾ? ಎಷ್ಟೊಂದು ಜನ ನಮಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋತಾರೆ, ಆದ್ರೆ ಅವ್ರು ಯಾರಿಗೂ ಯಾಕೆ ಒಳ್ಳೇದಾಗಲ್ಲ ಅಂದ್ರೆ ನಾವು ಬೇಡ್ಕೊಳ್ಳೋದೇ ತಪ್ಪ, ನಾವು ಪೂಜೆ ಮಾಡೋದೇ ತಪ್ಪ. ನಿನಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಕಣೆ. ಹೌದು, ಬೆಳಗಿಂದ ಏನಾದರೂ ಹೊಟ್ಟೆಗೆ ತಿಂದ್ಯಾ? ನನಗೆ ಯಾವಾಗ ಊಟ ಮಾಡಿದೆ ಅನ್ನೋದೇ ಗೊತ್ತಿಲ್ಲ ಹರಿಣಿ. ಅಮ್ಮ ಅಜ್ಜಿ ಇದ್ದಿದ್ರೆ ಬೈದು 4 ತುತ್ತಾದ್ರೂ ತಿನ್ಸಿರ್ತಿದ್ರು. ಅವ್ರಿಗೆ ನನ್ನ ಮೇಲಿರೋ ಪ್ರೀತಿ ಮಾತ್ರ ಹೋಗ್ತಿರ್ಲಿಲ್ಲ. ಒಂದ್ಸರಿ ನಾನು ಆಟ ಆಡ್ತಾ ಪಕ್ಕದೂರಿಗೆ ಹೋಗಿದ್ದೆ. ಅಮ್ಮ ಅಲ್ಲಿಗೂ ಬಂದು ನನ್ನನ್ನು ವಾಪಸ್ ಕರ್ಕೊಂಡು ಹೋಗಿದ್ರು. ಆದರೆ ಈಗ ಈ ಮನೆಗೆ ಬಂದಿದ್ದೀನಿ. ಅಮ್ಮ ಇಲ್ಲಿಗೂ ಬರ್ತಾರೆ ಅಂತ ಬಾಗಿಲ ಕಡೆ ನೋಡ್ತಾನೆ ಇದ್ದೀನಿ. ಆದ್ರೆ ಅವ್ರು ವಾಪಸ್ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ ಇಲ್ಲ. ಮನೇಲಿ ದೇವ್ರ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಮ್ಮ ಇರಬೇಕು ಅಂತ ಹೇಳ್ತಾರಲ್ಲ, ಅದ್ ನಿಜ ಹರಿಣಿ. ಅಮ್ಮ ಇಲ್ಲದೆ ಮರುಭೂಮಿಲಿ ಇದೀನೇನೋ ಅನ್ನಿಸ್ತಿದೆ. ಅಮ್ಮ ಇದ್ದಾಗ ಅವ್ರನ್ನ ಚೆನ್ನಾಗೇ ನೋಡ್ಕೋತಿರ್ಲಿಲ್ಲ. ಅವ್ರಿದ್ದಾಗ ಯಾಕೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ? ಯಾಕೆ ಅವ್ರನ್ನ ಖುಷಿಯಾಗಿಡಲ್ಲ? ಹರಿಣಿ, ಹೇಗಾದ್ರೂ ಮಾಡಿ ಅಮ್ಮನ ವಾಪಸ್ ಕರ್ಕೊಂಡು ಬರೋಣ ಹರಿಣಿ. ಅವರಿಲ್ಲ ಅಂದ್ರೆ ನಾನು ಬದುಕಿರಲ್ಲ. ನನಗೆ ಅಮ್ಮ ಬೇಕು ಹರಿಣಿ. ಬೆಳಿ, ಅಮ್ಮ ಇಲ್ಲ ಅಂತ ಅಳ್ಬೇಡ್ವೆ. ನೋಡು, ನಾನು ನಿನಗೆ ಊಟ ಮಾಡಿಸ್ತೀನಿ, ಅಮ್ಮನಷ್ಟೇ ಚೆನ್ನಾಗಿ ನೋಡ್ಕೋತೀನಿ. ಅಳ್ಬೇಡ, ಕಣ್ಣೀರು ಒರೆಸ್ಕೊ. ನೋಡು, ನೀನು ಇವಾಗ ಊಟ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಅಮ್ಮ ಮತ್ತೆ ಅಜ್ಜಿಗೆ ಬೇಜಾರಾಗಲ್ವಾ? ಅವ್ರ ಆತ್ಮಕ್ಕೆ ಶಾಂತಿ ಹೇಗೆ ಸಿಗುತ್ತೆ ಹೇಳು? ನೀನಿಲ್ಲಿ ಸಂತೋಷವಾಗಿದ್ರೆ ತಾನೆ ಅವರಲ್ಲಿ ಬೇಜಾರು ಮಾಡ್ಕೊಳ್ದೆ ನಗ್ನಗ್ತಾ ಇರ್ತಾರೆ. ಅವ್ರನ್ನ ಬೇಜಾರು ಮಾಡಕ್ ನಿಂಗೆ ಇಷ್ಟನಾ? ಊಟ ಮಾಡ್ತೀಯ ತಾನೆ? ಸರಿ, ನಾನು ಊಟ ತಗೊಂಡು ಬರ್ತೀನಿ. ನೀನ್ ಮೇಲ್ಗಡೆ ರೂಮಲ್ಲಿರು, ಆಯ್ತಾ? ನನಗೆ ಎದ್ದೇಳಕ್ಕೆ ಶಕ್ತಿ ಇಲ್ಲ ಹರಿಣಿ. ನಾನಿಲ್ಲೇ ಕಂಬದ ಹತ್ರ ಕೂತಿರ್ತೀನಿ, ನೀನು ಹೋಗ್ಬಾ. ಇನ್ಮೇಲೆ ನಾನು ಬದುಕಿರೋವರೆಗೂ ಯಾವ ವಿಚಾರದ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ನನ್ನ ಉಸಿರಿರೋವರೆಗೂ ನಿನ್ನ ಸಂತೋಷವಾಗಿ ನೋಡ್ಕೊಳ್ತೀನಿ. ನೀನು ಚೆನ್ನಾಗಿರ್ಬೇಕು. ಈ ಮನೇಲಿ ನೀನು ಇಷ್ಟ ಬಂದಾಗ ಓಡಾಡು, ಏನು ಬೇಕಾದರೂ ಮಾಡು, ಯಾರು ನಿನ್ನ ಕೇಳಲ್ಲ. ಈ ಮನೆ ಇನ್ಮೇಲೆ ನಿಂದೆ. ಬೆಳ್ಳಿ, ಊಟ ಮಾಡೆ. ಹಾಗೆಲ್ಲ ಹಠ ಮಾಡಬೇಡ. ನೋಡು, ನೀನೇ ಹೇಳ್ತಿದ್ದೆ ಅಲ್ವಾ,
ನಾನು ಊಟ ಮಾಡಿಲ್ಲ ಅಂತಂದರೆ ಅಮ್ಮನೂ ಊಟ ಮಾಡಲ್ಲ ಅಂತ. ನೀನೀಗ ಹಸ್ಕೊಂಡಿದ್ರೆ ಅಮ್ಮನೂ ಪಾಪ ಹಸ್ಕೊಂಡಿರ್ತಾರೆ. ದಯವಿಟ್ಟು ಊಟ ಮಾಡು ಬಿಡ್ಲಿ. ನೀನು ಇವಾಗ ಊಟ ಮಾಡಿಲ್ಲ ಅಂತಂದರೆ ಅಮ್ಮಂಗೆ ಬೇಜಾರಾಗಲ್ವಾ? ಅಮ್ಮ ಅಲ್ಲಿ ನೆಮ್ಮದಿಯಿಂದ ಇರ್ತಾರ? ನಿಜವಾಗ್ಲೂ ಅದಕ್ಕೆ ಊಟ ಮಾಡು ಅಂತ ಹೇಳಿದ್ದು. ನೋಡು ಬೆಳ್ಳಿ, ನೀನು ಇವಾಗ ಊಟ ಮಾಡಿದ್ರೆ ಅಲ್ಲಿ ಅಮ್ಮನೂ ಊಟ ಮಾಡ್ತಾರೆ. ಆಗ ನಮ್ಮ ಬೆಳ್ಳಿ ಚೆನ್ನಾಗಿದ್ದಾಳೆ ಅಂತ ಖುಷಿ ಪಡ್ತಾರೆ. ಆಗ ನಿಂಗೂ ನೆಮ್ಮದಿ ಸಿಗುತ್ತೆ ಅಲ್ವಾ? ನಿಂಗೆ ಅಮ್ಮನ ಕಷ್ಟ ಕೊಡೋಕ್ಕಿಷ್ಟನಾ? ಇಲ್ಲ ಅರಣಿ, ಇಲ್ಲ. ಈಗಾಗಲೇ ನಾನು ಅಮ್ಮಂಗೆ ತುಂಬಾ ಕಷ್ಟಗಳನ್ನ ಕೊಟ್ಬಿಟ್ಟಿದ್ದೀನಿ. ಇನ್ನ ಕಷ್ಟಗಳನ್ನ ಕೊಡೋಕೆ ಇಷ್ಟಪಡಲ್ಲ. ಅರಣಿ, ನನಗೆ ಅಮ್ಮನ ಮುಂದೆ ಒಂದ್ಸರಿ ನೋಡ್ಬೇಕು ಅನ್ನಿಸ್ತಿದೆ. ನನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗು. ಅಮ್ಮಂಗೆ ಒಂದೊಂದ್ಸರಿ ಬರಕ್ಕೆ ಹೇಳು ಅರಣಿ. ನಿನ್ನ ಕೈ ಕೇಳ್ಕೊತೀನಿ. ಯಾವಾಗ ನಾನು ಊಟ ಮಾಡಿಲ್ಲ ಅಂದ್ರೆ ಅಮ್ಮ ನನ್ನ ಕೈ ತಂದು ಹೋಗ್ತಿದ್ರು ಅರಣಿ. ನನ್ನ ಅಮ್ಮನ ನೋಡ್ಬೇಕು ಅನ್ನಿಸ್ತಿದೆ. ನನಗೇನ್ ಮೋಸ ಮಾಡಿದ್ದೆ ಅಂತ ನನ್ನಿಂದ ಅಮ್ಮನ ಕಿತ್ಕೊಂಡೆ. ನನಗೆ ನಮ್ಮಮ್ಮ ಬೇಕು. ನೋಡಿದ್ರ ಅದಕ್ಕೆ ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಾಳಂತ. ಈ ನಮ್ಮ ಬೈರಂಗೆ ಮದುವೆ ಆಗೋಕ್ಕೆ ಬೇರೆ ಹುಡುಗಿ ಸಿಗ್ಲಿಲ್ವಾ? ಥೂ, ನಮ್ಮ ಕರ್ಮ. ನಮ್ಗೆ ಸಿಗೋರೆಲ್ಲ ಇಂಥವ್ರೆ. ಆ ಸತ್ತಿರೋ ಚಿತ್ರ ಒಬ್ಳು, ಈಗ ಇವಳೊಬ್ಳು. ಅಭಿಮಾನಿಗಳಿಲ್ಲದೆ ಜನನಾಯಕರಾಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಅದೇ ರೀತಿ ಇವಳು ಸಪೋರ್ಟ್ ಇಲ್ಲದೆ ಬೆಳ್ಳಿ ಇಷ್ಟೆಲ್ಲ ಆಡೋಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ದೊಡ್ಡ ಬೆಳ್ಳಿ ಫ್ಯಾನ್ ಥರ ಆಡ್ತಾಳೆ. ನೀನೊಂದು ಮಾತು ಹೇಳು ಮಾಯಾ. ಬೈರಂಗ್ ಹೇಳಿದರೆ ಕೆಲಸ ಸೈಲೆಂಟಾಗಿ ಮಾಡಿ ಮುಗಿಸ್ತಾನೆ. ಹರಡಿ, ನಾನು ಹಸುವಿಂದ ಊಟ ಮಾಡ್ತಿಲ್ಲ. ನಾನು ಊಟ ಮಾಡಿದ್ರೆ ಅಮ್ಮ ಸಂತೋಷವಾಗಿರ್ತಾರೆ ಅಂದಿಲ್ಲ, ಅದಕ್ಕೆ ಊಟ ಮಾಡ್ತಿದ್ದೀನಿ. ಅವರಮ್ಮ ಅಜ್ಜಿ ಹೋಗೋ ಬದಲು ಇವಳೇ ಹೋಗಿದ್ರೆ ನಮ್ಗೆ ಎಷ್ಟೋ ತೊಂದರೆ ತಪ್ತಿತ್ತು. ಇರಲಿ ಬಿಡಿ, ನಾವು ಈಗಲೇ ಏನಾದರೂ ಮಾಡೋಕ್ಕೋದ್ರೆ ನಮ್ಮ ಮೇಲೆ ಅನುಮಾನ ಬಂದೇ ಬರುತ್ತೆ. ಒಂದೆರಡು ದಿವಸ ಬಿಟ್ಟು ನಮ್ಮ ಬೇಟೆ ಶುರು ಮಾಡೋಣ. ನೀನು ಹೇಳೋದು ಕರೆಕ್ಟೇ. ಅಮ್ಮನ ನಾನೇ ನನ್ನ ಕೈಯಾರೆ ಬಲಿ ತಗೊಂಡ್ಬಿಟ್ಟೆ. ಅಮ್ಮ ಸತ್ತಿದಾರಂತ ಯಾಕೆ ಹೇಳ್ತೀಯ? ಅಮ್ಮ ನಿನ್ನ ರೂಪದಲ್ಲಿ, ನಿನ್ನ ಗುಣದಲ್ಲಿ ಇನ್ನು ಜೀವತ್ವಾಗಿದ್ದಾರೆ ಕಡೆ. ನಿನ್ನ ಪ್ರೀತಿ, ಅಕ್ಕರೆ ಎಲ್ಲ ಅಮ್ಮನಿಂದ ತಾನೇ ಬಂದಿದ್ದು. ಅವರಿಷ್ಟೆಲ್ಲ ಹೇಳ್ಕೊಟ್ಟಿದ್ದಾರೆ. ನೀನು ಇನ್ನೂ ಹೀಗೆ ಊಟ ಬಿಟ್ಟು ಅಳ್ತಾ ಇದ್ದ ಹೇಗೆ? ಇನ್ನೊಂದ್ಸತಿ ಅಮ್ಮ ಸತ್ತೋಗಿದ್ದಾರೆ ಅಂತ ಹೇಳ್ಬಾರ್ದು. ಇಲ್ಲಿ ಮಾಡು.